ವೆಹಿಕಲ್ನ ಲೆಫ್ಟ್ ಸೈಡ್ ಜಡ್ಮೆಂಟ್ಗೆ ಒಂದು ಈಸಿ ಮೆಥಡ್ ಇದು. ವೆಹಿಕಲ್ನ ಸೆಂಟರ್ ಏನಿದೆ ಕಂಬ ಅದನ್ನು ತಗೋಬೇಕು. ಲೆಫ್ಟ್ ಸೈಡ್ ಕಂಬ ಯಾವತ್ತೂ ತಗೊಳ್ಳೋಕ್ಕೆ ಹೋಗಬಾರ್ದು. ನಾನು ವೆಹಿಕಲ್ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಅಬ್ಸರ್ವ್ ಮಾಡಿ, ಕರೆಕ್ಟ್ ಲೇನ್ನ ಅಬ್ಸರ್ವ್ ಮಾಡಿ. ವೆಹಿಕಲ್ನ ನಾನು ಹಿಲ್ ಸ್ಟೇಷನಲ್ಲಿ ಡ್ರೈವ್ ಮಾಡ್ತಾಯಿದ್ದೀನಿ. ಕಾರೇ ಆಗಿರಲಿ, ಯಾವುದೇ ಹೆವಿ ವೆಹಿಕಲ್ಸ್ ಆಗಿರಲಿ, ಈ ರೀತಿ ಸೆಂಟರ್ ಕಂಬ ಏನಿದೆ ಅದ್ರ ಜಡ್ಮೆಂಟ್ ಪ್ರಕಾರನೇ ವೆಹಿಕಲ್ನ ಡ್ರೈವ್ ಮಾಡಬೇಕು. ಈ ಯೆಲ್ಲೋ ಲೈನ್ ಏನಿದೆ ಅದು ವೆಹಿಕಲ್ನ ಸೆಂಟರ್ ಭಾಗದಲ್ಲಿ ರನ್ ಆಗ್ತಾ ಇರಬೇಕು. ನೋಡಿ, ಒಂದು ಸ್ಕೂಟರ್ ನಿಂತಿದೆ ಇಲ್ಲಿ. ಈ ಸ್ಕೂಟರ್ ಈ ಸೆಂಟರ್ ಕಂಬದಲ್ಲೇ ಪಾಸ್ ಆಗಬೇಕು. ಆವಾಗ ನಿಮಗೆ ವೆಹಿಕಲ್ ಕರೆಕ್ಟಾಗಿ ಸ್ಕೂಟರ್ನ ಪಾಸ್ ಮಾಡುತ್ತೆ ಅನ್ನೋದೊಂದು ಅರ್ಥ. ನೋಡಿ, ಕರೆಕ್ಟಾಗಿ ಪಾಸ್ ಆಯಿತು. ಮಿರರಲ್ಲಿ ಅಬ್ಸರ್ವ್ ಮಾಡಿ. ಇವಾಗ ಅದು ಒಂದು ಚೂರು ಡಿಸ್ಟರ್ಬೆನ್ಸ್ ಇಲ್ಲದೆ ಪಾಸ್ ಆಗ್ತಾಯಿದೆ. ಇವಾಗ ನೀವು ಒಂದು ಅಬ್ಸರ್ವ್ ಮಾಡ್ಬೋದು. ನೋಡಿ, ಒಂದು ಸ್ವಲ್ಪ ಲೆಫ್ಟಿಗೆ ವೆಹಿಕಲ್ನ ತೊಗೊಂಡೋದ್ರೆ ಕಂಬದಿಂದ ಆಚೆಗೆ ಹೋಗ್ತದೆ ಎಲ್ಲೋ ಲೈನು. ಆವಾಗ ಹಿಂದ್ಗಡೆ ವೀಲು ಹಳ್ಳದ ಹತ್ರ ಹೋಗುತ್ತೆ ಅಂತ ಅರ್ಥ. ಸೊ ಯಾವಾಗಲೂ ಈ ಜಡ್ಮೆಂಟ್ ಇಟ್ಕೊಳ್ಳಿ. ನಿಮ್ಮ ವೆಹಿಕಲ್ ಅಕಸ್ಮಾತ್ ಸಿಂಗಲ್ ಗ್ಲಾಸ್ ಆಗಿ, ಇಲ್ಲ ಅಕಸ್ಮಾತ್ ಲೈಟ್ ಮೋಟರ್ ಕಾರ್ ಆಗಿದ್ದರೆ, ಏನು ಡ್ಯಾಶ್ ಬೋರ್ಡ್ನ ಮಧ್ಯದಲ್ಲಿ ನೀವು ಒಂದು ವಿಗ್ರಹನ ಮಡಗಿರ್ತೀರ, ಅದೇ ಜಡ್ಜ್ಮೆಂಟಲ್ಲಿ ವೆಹಿಕಲ್ನ ಡ್ರೈವ್ ಮಾಡಿ. ಎಡಗಡೆ ಕಂಬನ ಯಾವತ್ತೂ ನೋಡ್ಕೊಂಡು ವೆಹಿಕಲ್ನ ಲೆಫ್ಟ್ ಸೈಡ್ ಜಡ್ಜ್ಮೆಂಟ್ನ ಮಾಡೋಕ್ಕೆ ಹೋಗಬೇಡಿ. ಸೊ ಇದೇ ರೀತಿ ಯಾವಾಗಲೂ ಸೆಂಟ್ರ್ ಕಂಬದಲ್ಲೇ ವೆಹಿಕಲ್ಗಳು ಲೈನ್ನ ಪಾಸ್ ಮಾಡಬೇಕು. ನೋಡಿ, ವೈಟ್ ಪಟ್ಟಿ ಈ ಕಡೆನೂ ಕರೆಕ್ಟಾಗಿದೆ, ಯೆಲ್ಲೋ ಪಟ್ಟಿ ಆ ಕಡೆನೂ ಕರೆಕ್ಟಾಗಿದೆ. ಇದೇ ಒಂದು ಲೆಫ್ಟ್ ಸೈಡ್ನ ಪರ್ಫೆಕ್ಟ್ ಜಡ್ಜ್ಮೆಂಟು. ಥ್ಯಾಂಕ್ ಯು.